ಲಕ್ಷ್ಮಿಯೇ ವಿಷಕನ್ಯೆ ಅನ್ನೋ ಆಘಾತಕಾರಿ ಅಂಶದ ಜೊತೆಗೆ ಅನೈತಿಕ ಸಂಬಂಧ ಅಂಟಿಕೊಂಡಿರುವುದು ಬಯಲಾಗಿದೆ. ಸುಳ್ವಾಡಿ ವಿಷಪ್ರಸಾದ ದುರಂತದಂತೆ ಸಾಕಷ್ಟು ಸುದ್ದಿಯಾಗಿದ್ದ ಚಿಂತಾಮಣಿಯ ಗಂಗಾಭವಾನಿ ವಿಷಪ್ರಸಾದ ದುರಂತಕ್ಕೆ ಸ್ಫೋಟಕ ಕಾರಣವೊಂದು ಸಿಕ್ಕಿದೆ. ಪ್ರಸಾದಕ್ಕೆ ವಿಷ ಬೆರೆಸಿರೋದಕ್ಕೆ ಅನೈತಿಕ ಸಂಬಂಧವೇ ಕಾರಣ ಅನ್ನೋ ಆಘಾತಕಾರಿ ಸತ್ಯ ಬಯಲಾಗಿದ್ದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಹೌದು, ಗಂಗಾಭವಾನಿ ದೇಗುಲದಲ್ಲಿ ಪ್ರಸಾದ ಹಂಚಿಸಿದ್ದ ವಿಷಕನ್ಯೆ ಲಕ್ಷ್ಮಿಯಂತೆ. ಇನ್ನೊಂದು ಸ್ಫೋಟಕ ಸತ್ಯವೆಂದ್ರೆ ದೇವಾಲಯದ ಎದುರು ಮನೆ ಲಕ್ಷ್ಮಿ ಹಾಗೂ ದೇವಾಲಯದ ಪಕ್ಕದ ಮನೆ ಲೋಕೇಶ್ ಜೊತೆ ಅಕ್ರಮ ಸಂಬಂಧವಿತ್ತು ಎನ್ನಲಾಗಿದೆ. ಇಷ್ಟೆಲ್ಲ ಇದ್ರೂ 2.5 ವರ್ಷದ ಹಿಂದೆ ಲೋಕೇಶ್ ಗೌರಿ ಎಂಬಾಕೆ ಜೊತೆ ಮದುವೆಯಾಗಿದ್ದ. ಹೀಗಾಗಿ ಗೌರಿಯನ್ನ ಮುಗಿಸೋಕೆ ಪ್ರಸಾದದಲ್ಲಿ ವಿಷ ಹಾಕೋಕೆ ಲಕ್ಷ್ಮಿಯೇ ಪ್ಲಾನ್ ಮಾಡಿದ್ದಂತೆ. ಇನ್ನು 3.5 ತಿಂಗಳ ಹಿಂದೆ ಲೋಕೇಶ್ ಮನೆ ಬಿಟ್ಟು ಚಿಂತಾಮಣಿಯಿಂದಲೇ ನಾಪತ್ತೆಯಾಗಿದ್ದ. ಹೀಗಾಗಿ ಲೋಕೇಶ್ ಪತ್ನಿ ಗೌರಿಯನ್ನ ಮುಗಿಸಿದ್ರೆ ತನ್ನ ಅನೈತಿಕ ಸಂಬಂಧದ ಹಾದಿ ಸುಗಮ ಆಗುತ್ತೆ ಅಂತ ಲಕ್ಷ್ಮಿ ಈ ರೀತಿ ಪ್ಲಾನ್ ಮಾಡಿದ್ದಾಳೆ. ಅಲ್ಲದೆ ದೇವಸ್ಥಾನದ ಬಳಿ ಹೂ ಮಾರೋ ಪಾರ್ವತಮ್ಮ ಜೊತೆ ಸೇರಿ ಪ್ರಸಾದಕ್ಕೆ ಬಂಗಾರಕ್ಕೆ ಬಳಸಲಾಗುವ ನವಸಾಗರ ಬಳಸಿ ಹತ್ಯೆಗೆ ಸಂಚು ರೂಪಿಸಿದ್ದಾಳೆ. ಜೊತೆಗೆ ಗೌರಿ ಈ ಪ್ರಸಾದವನ್ನ ತಿನ್ನದೆ ತನ್ನ ತಾಯಿ ಸರಸ್ವತಮ್ಮಗೆ ತಿನ್ನಿಸಿರೋದ್ರಿಂದ ಮೃತಪಟ್ಟಿದ್ದಾರೆ. ಇನ್ನು ಇದೀಗ ವಿಷಕನ್ಯೆ ಲಕ್ಷ್ಮಿಯ ಬಾಯ್ ಫ್ರೆಂಡ್ ಲೋಕೇಶ್ ಭದ್ರಾವತಿಯಲ್ಲಿ ಬಂಧನವಾಗಿದ್ದಾನೆ. ಇದೀಗ ಲಕ್ಷ್ಮಿಯ ವಿಷಕನ್ಯೆ ಅನ್ನೋದು ಬಯಲಾಗಿದ್ದು ಲೋಕೇಶ್ ಇನ್ಯಾವ ವಿಷ ಕಕ್ತಾನೋ ಅನ್ನೋದು ಗೊತ್ತಾಗಬೇಕಿದೆ. ಇನ್ನು ಪ್ರಕರಣ ಭೇದಿಸಿದ ಪೊಲೀಸರಿಗೆ ಐಜಿ 50,000 ರೂಪಾಯಿ ಬಹುಮಾನ ಘೋಷಿಸಿದ್ದು ಖುಷಿಯ ಸಂಗತಿ. ರಾಜಪ್ಪ, ನ್ಯೂಸ್ ಎಕ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಯಲ್ಲಿ